ಚುನಾವಣೆಗಳು ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀವಿ. ಒಪಿನಿಯನ್ ನೀವು ನಿರಂಜನ್ಗೆ ಹೇಳಿದ್ರೆ ಉನ್ನತ ಶಿಕ್ಷಣ ಮಂತ್ರಿ ಹೇಳಿದ್ರೆ ನಿಮ್ಮ ಅಭಿಪ್ರಾಯ ಹೇಳಿದ್ರೆ ಚುನಾವಣೆ ಮಾಡದೆ ಹೋದ್ರೆ ಕಾಲದಲ್ಲೆಲ್ಲ ಚುನಾವಣೆಗಳಿತ್ತು. ನಾವೆಲ್ಲ ಕಾಲೇಜುಗಳಲ್ಲಿ ಸಕ್ರಿಯವಾಗಿ ಭಾಗವಹಿಸಿ ಮೇಲಕ್ಕೆ ಬಂದದ್ದು. ಚುನಾವಣೆಗಳು ಬೇಕೋ ಬೇಡವೋ ಅಂತಕ್ಕಂಥದ್ದು ವೈಸ್ ಚಾನ್ಸಲರ್ಗಳು ಚುನಾವಣೆಗಳು ಒಳ್ಳೆದಲ್ಲ ಸರ್. ಯೂನಿವರ್ಸಿಟಿ ಚುನಾವಣೆಗಳು ಬೇಡ ಸರ್. ವಿಶ್ವವಿದ್ಯಾಲಯಗಳಿಗೆ ಬೇಡವಾ? ಬೇಡ ಸರ್. ಯೂನಿವರ್ಸಿಟಿ ಕ್ಯಾಂಪಸ್ ಯಾಕೆ ಬೇಡ ಅಂತೀರಿ? ಯಾಕೆ ಬೇಡ ಅಂತೀರಿ? ಜೆಎನ್ಯುನಲ್ಲಿ ಇದೆಯಲ್ಲ. ಚುನಾವಣೆಗಳು ಬೇಕು ಸರ್. ನೀತಿ ನಿಯಮಗಳನ್ನ ಹಾಕ್ಬೇಕು. ಕ್ಯಾನ್ವಾಸ್ ಮಾಡೋದು ಅಥವಾ ಕಂಟೆಸ್ಟ್ ಮಾಡೋದು ಅಲ್ಲ. ನೀತಿ ಕಂಡೀಷನ್ಸ್ ಏನಾದ್ರು ಕಂಡೀಷನ್ಸ್ ಹಾಕಿ ಚುನಾವಣೆ ಆಗದೆ ಹೋದ್ರೆ ವಿದ್ಯಾರ್ಥಿ ನಾಯಕರಾಗಿ ಹೆಂಗೆ ಬೆಳೆಯೋದು? ಬೇಕು ಸರ್. ಅಕಾಡೆಮಿಕ್ ಬೇಸ್ ಮಾಡ್ತಾ ಇದೆ ಸರ್. ಎಲೆಕ್ಷನ್ ಈಗ ಬಹಳ ಜನ ವಿದ್ಯಾರ್ಥಿ ನಾಯಕರು ಇಲ್ವೇ ಇಲ್ಲ ಸರ್. ಅಕಾಡೆಮಿಕಲಿ ಬೆಟರ್ ಪರ್ಫಾರ್ಮಿಂಗ್ ವಿದ್ಯಾರ್ಥಿಗಳಿಗೆ ಅಪರ್ಚುನಿಟಿ ಕೊಡ್ತಾ ಇದೆ ಸರ್. ಈಗ ತಾವೇ ಹೇಳಿದ್ದೀರಿ ಸರ್, ವಿಶ್ವವಿದ್ಯಾನಿಲಯವನ್ನು ಸಂವಿಧಾನಾತ್ಮಕವಾಗಿ ನಾವು ರೂಪಿಸಬೇಕಾದ ಅನಿವಾರ್ಯತೆ ಇದೆ ಅಂತೇಳಿ. ಮಂಗಳೂರು ಯೂನಿವರ್ಸಿಟಿ ಅಂತ ಸರ್, ನಾನು ಈಗಾಗಲೇ ಕ್ಯಾಂಪಸ್ನಲ್ಲಿ ಸಾಕಷ್ಟು ಸಮಸ್ಯೆಗಳಿದ್ದಾವೆ. ಮತ್ತೆ ಇಲೆಕ್ಷನ್ ವಿದ್ಯಾರ್ಥಿಗಳು ಮಾಡಬೇಕು ಅಂತಂದ್ರೆ ಅದು ಪಕ್ಷಾತೀತವಾದಂಥ ಇಲೆಕ್ಷನ್ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಸರ್. ಎಲ್ಲ ಪೊಲಿಟಿಕಲ್ ಪಾರ್ಟಿ ಬೇಸ್ಡ್ ಇಲೆಕ್ಷನ್ ಆಗೋಗ್ಬಿಡ್ತವೆ. ಈ ಸೆಮಿಸ್ಟರ್ ಸಿಸ್ಟಮ್ನಲ್ಲಿ ಈಗಾಗಲೇ ಇಂಡೈರೆಕ್ಟ್ ಇಲೆಕ್ಷನ್ ಇರೋದ್ರಿಂದ ಸುಮಾರು 2 ವಾರ ಈಗಾಗಲೇ ಕಳೆದೋಗ್ಬಿಡ್ತದೆ ಸರ್. ಇದೇನಾದ್ರೂ ಇಲೆಕ್ಷನ್ ಮಾಡಿದ್ರೆ ಕ್ಯಾಂಪೇನ್ ಅಂತ ಒಂದು ಮತ್ತು ಸೆಲೆಬ್ರೇಷನ್ ಅಂತ ಒಂದು ಆಲ್ಮೋಸ್ಟ್ 3 ತಿಂಗಳದ್ದು ಎಕ್ಸರ್ಸೈಸ್ ಇದ್ರಲ್ಲಿ ನಡೀತದೆ ಸರ್. ಈಗಾಗಲೇ ಈ ಹಿಂದೆ ಬೆಳಿಗ್ಗೆನೆ ಟೈಮ್ ಟೇಬಲ್ ಅನ್ನು ಹೇಳಿ ಎಲ್ಲರೂ ಕೂಡ ಟೈಮ್ ಟೇಬಲ್ ಅನ್ನ ನೀವು ಅನುಸರಿಸಬೇಕು. ಯು ಶುಡ್ ಬಿ ಅಬೈಡ್ ಬೈ ದಿ ಟೈಮ್ ಟೇಬಲ್ ಅಂತ ಬೆಳಿಗ್ಗೆ ನಮ್ಗೆ ಇನ್ಸ್ಟ್ರಕ್ಷನ್ ಬಂದಿದೆ ಸರ್. ಮತ್ತು ಅದೆಲ್ಲ ನಾವು ಒಪ್ಕೊಂಡಿದ್ದೀವಿ. ಚುನಾವಣೆ ಅನ್ನೋದು ಈ ಸಂದರ್ಭದಲ್ಲಿ ಬಹಳ ಕಷ್ಟ ಆಗುತ್ತೆ. ಎರಡನೇದು 16 ವರ್ಷದ ಮೊಬೈಲ್ ಫೋನ್ ಅಂತ ತಾವು ಹೇಳಿದ್ರಿ. 16 ವರ್ಷದ ಒಳಗಿರೋ ಮಕ್ಕಳಿಗೆ ಈಗಾಗಲೇ ಸ್ಕೂಲ್ಗಳಲ್ಲಿ ಮತ್ತು ಎಲ್ಲ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ಗಳಲ್ಲಿ ಮೊಬೈಲ್ ಮತ್ತು ಇಮೇಲ್ ಕಂಪಲ್ಸರಿ ಮಾಡಿಬಿಟ್ಟಿದ್ದಾರೆ. ಇನ್ಸ್ಟ್ರಕ್ಷನ್ಸ್ ಕೂಡ ಕಾಲೇಜಿಂದ ಸ್ಕೂಲಿಂದ ಅಲ್ಲಿಗೆ ಬರ್ತದೆ. ಮತ್ತೆ ಟೀಚರ್ಸ್ಗಳು ಸಾಯಂಕಾಲ ಹೋಮ್ವರ್ಕ್ ಅಲ್ಲೇ ಮಾಡ್ತಾರೆ. ಗೌರ್ಮೆಂಟ್ ತೀರ್ಮಾನ ಮಾಡೋದಕ್ಕೆ ಹೇಳ್ರಿ ಸರ್. ತಾವು ಮಾಡಿದ್ರೆ ಇಂಗ್ಲಿಷ್ ಸ್ಕೂಲ್ಗಳಲ್ಲಿ ಮಾಡ್ಕೊಂಡಿದ್ದಾರೆ ಅಂತಂದ್ರೆ ಇಂಡಿಪೆಂಡೆಂಟ್ ಬಾಡಿ ವೈಡ್ ಸ್ಪ್ರೆಡ್ ಆಗಿದೆ. ತಾವು ಮಾಡಿದ್ರೆ ಬಹಳ ಸಂತೋಷ ಆಗುತ್ತೆ. ಆದ್ರೆ ಚುನಾವಣೆಯನ್ನು ತಾವು ದಯವಿಟ್ಟು ಡಿಸ್ಕರೇಜ್ ಮಾಡೋದು ಈ ಹಂತದಲ್ಲಿ ಬಹಳ ಒಳ್ಳೇದು ಅಂತ ನಾನು ನನ್ನ ಪರ್ಸನಲ್ ಅಭಿಪ್ರಾಯನ ನಿಮ್ಮ ಪರ್ಸನಲ್ ಅಭಿಪ್ರಾಯ ಸರ್. ಮಂಗಳೂರು ಯೂನಿವರ್ಸಿಟಿ ಸರ್. ಎಲೆಕ್ಷನ್ಗಳನ್ನ ಎನ್ಕರೇಜ್ ಮಾಡಬೇಕು. ಈಗ ಫಂಡ್ ಇಡಬೇಕು ಅಂತ ಈಗ UGC also prescribes, has got some ಭಾಗವಹಿಸಿದ್ದು. ನಾವೆಲ್ಲ ಈಗ ಚೀಫ್ ಮಿನಿಸ್ಟರ್ ಆಗಿಲ್ವಾ? ಅಂದ್ರೆ ಪರಿಸ್ಥಿತಿ ಈಗ ತುಂಬಾ ಬದಲಾವಣೆ ಆಗಿದೆ ಸರ್. ಚೀಫ್ ಮಿನಿಸ್ಟರ್ ಆಗಿದ್ದೀನಲ್ರಿ? ಹೌದು ಸರ್. ನಿಯಮಗಳು ಹಾಕ್ಬಿಟ್ಟು ಮಾಡ್ಬೋದು. ನಿಯಮಗಳು ಹಾಕಿ ನೀವು ಯೂನಿವರ್ಸಿಟಿ ಮಾಡಿ. ಆ ದೆಸೆಯಲ್ಲಿ ವಿದ್ಯಾರ್ಥಿಗಳ ಪಾರ್ಲಿಮೆಂಟ್ ನಡೆಸುವಂಥದ್ದು ಆ ಥರದ ಚಟುವಟಿಕೆಗಳಿಗೆ ಹೆಚ್ಚಿನ ಒಂದು ಎನ್ಕರೇಜ್ಮೆಂಟ್ ಕೊಟ್ಟರೆ ವಿದ್ಯಾರ್ಥಿಗಳಿಗೆ ಸಾಮಾಜಿಕ ಮೌಲ್ಯಗಳ ಬಗ್ಗೆ, ಶಿಕ್ಷಣದ ಬಗ್ಗೆ ನಾವು ಹೆಚ್ಚಿನ ವ್ಯವಸ್ಥೆಯನ್ನು ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಸ್ಟೂಡೆಂಟ್ ಪಾರ್ಲಿಮೆಂಟ್ಸು ಅವನ್ನ ಆ ಥರದ ಒಂದು ಮಾಕ್ ಸೆಷನ್ಸ್ ಅನ್ನ ವಿಶ್ವವಿದ್ಯಾಲಯದಲ್ಲಿ ನಡೆಸ್ತಕ್ಕಂಥ ವ್ಯವಸ್ಥೆ ಮಾಡಿದ್ರೆ ಇಲೆಕ್ಷನ್ಗಿಂತ ಅದು ಬೆಟರ್ ಅಂತ ನನ್ನ ಅಭಿಪ್ರಾಯ. ಸರ್, ಖಂಡಿತ ಇವತ್ತು ರಾಜಕೀಯ ಪ್ರಜ್ಞೆ ಕಡಿಮೆ ಆಗ್ತಾ ಇದೆ ನಮ್ಮ ಯುವಕರಲ್ಲಿ. ಈ ರೀತಿ ನಿಯಮಬದ್ಧವಾದ ಚುನಾವಣೆಯಲ್ಲಿ ಖಂಡಿತ ಆಗ್ತಾ ಇದೆ ಸರ್. ಅದನ್ನ ಒಂದು ನಿಯಮಿತ ಕಾಲದಲ್ಲಿ ಮಾಡಿ ಮುಗಿಸ್ಕೋಬೇಕು ಅಷ್ಟೇ. ಅದು ಸೆಮಿಸ್ಟರ್ ಜೊತೆಗೆ ಗೊಂದಲ ಉಂಟಾಗಬಾರ್ದು. ಮಾಡಿದ್ರೆ ಬಹಳ ಸೂಕ್ತವಾಗಿರುತ್ತೆ. ಮತ್ತೆ ರಾಜಕೀಯ ಪ್ರಜ್ಞೆನ ನಮ್ಮ ಯುವಕರಲ್ಲಿ ಮೂಡಿಸುವಂತ ಒಂದು ದಿಕ್ಕಿನಲ್ಲಿ ತುಂಬಾ ಒಳ್ಳೆ ಸಜೆಷನ್ ಸರ್. ಆಮೇಲೆ ಕೊನೆಯಲ್ಲಿ ಈ
ಟೀಚರ್ಸ್ಗಳು ಮಂಜೂರಾತಿ ಆಗ್ತಾ ಇಲ್ಲ, ಫ್ಯಾಕಲ್ಟಿ. ನಾವು ಹೋದ ವರ್ಷ 2,000 ಜನ ಟೀಚರ್ಗಳನ್ನ ಭರ್ತಿ ಮಾಡಿದ್ದೀವಿ. ಈಗಲೂ ಭರ್ತಿ ಮಾಡ್ತೀವಿ, ಮುಂದೆನೂ ಭರ್ತಿ ಮಾಡ್ತೀವಿ, ಹಂತವಾಗಿ ಭರ್ತಿ ಮಾಡ್ತೀವಿ. ಬಟ್ ಅದರಿಂದಲೇ ಯೂನಿವರ್ಸಿಟಿಗೆ ಮೌಲ್ಯವರ್ಧನೆ ಆಗ್ತದೆ ಅಂತಕ್ಕಂಥದ್ದೇನಿಲ್ಲ. ಟೀಚರ್ಗಳು ಬೇಕು, ಟೀಚರ್ಗಳು ಬೇಡ ಅಂತ ಹೇಳಲ್ಲ ನಾನು. ಟೀಚರ್ಗಳು ಬೇಕು. ಆ ಕೊರತೆ ಸುಮಾರು 60-70% ಎಷ್ಟು ಖಾಲಿ ಇದೆ, 65% ಖಾಲಿ ಇದೆ. ಭರ್ತಿ ಮಾಡೋಣ. ಬಟ್ ಹಾಗಂತೇಳಿ ಭರ್ತಿ ಆಗ್ಲಿಲ್ವಲ್ಲ ಅಂತ ಹೇಳಿ ಕೂತ್ಕೊಳ್ಳಕ್ಕಾಗಲ್ಲ. ಅದಕ್ಕೋಸ್ಕರ ಗೆಸ್ಟ್ ಲೆಕ್ಚರರ್ಸ್ನ ಮಾಡ್ತಾ ಇರ್ತಕ್ಕಂಥದ್ದು. ಸೊ ಎನಿವೆ, ಬೆಳಗ್ಗೆಯಿಂದ ಚರ್ಚೆ ಮಾಡಿದ್ದೀರಿ. ನಿಮ್ಮ ಕಾಲೇಜ್, ನಿಮ್ಮ ಕ್ಯಾಂಪಸ್ಗಳಲ್ಲಿ ಒಳ್ಳೆ ವಾತಾವರಣ ನಿರ್ಮಾಣ ಮಾಡಿ ಅಷ್ಟೇ. ಮಾನವೀಯತೆ ಇರ್ತಕ್ಕಂಥ ಪದವಿಗಳು ಬರಲಿ, ಪದವೀಧರರು ಬರಲಿ ಅಂತಕ್ಕಂಥ ಮಾತುಗಳನ್ನ ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತೀನಿ. ನಿಮ್ಮೆಲ್ಲರಿಗೂ ನಮಸ್ಕಾರ.